ಉತ್ತರ ಕನ್ನಡದ ಅಂಕೋಲದ ಶಿರೂರಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 70 ದಿನಗಳ ನಂತರ ಮೂರನೇ ಹಂತದ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಮೂರನೇ ಹಂತದ ಶೋಧ ಕಾರ್ಯ 4ನೇ ದಿನವನ್ನು ಪೂರೈಸಲಾಗಿದೆ. ಅರ್ಜುನ್ ಲಾರಿಯ ಗಾರ್ಡ್ ಸಿಕ್ಕ ಹಿನ್ನೆಲೆಯಲ್ಲಿ ಗಂಗಾವಳಿ ನದಿಯಲ್ಲಿ ಗುರುತು ಮಾಡಿದ 4ನೇ ಪಾಯಿಂಟ್ನಲ್ಲಿ ಕ್ಯಾಪ್ಟನ್ ಇಂದ್ರಬಾಲನ್ ತಂಡ ಮೆಟಲ್ ಡಿಟೆಕ್ಟರ್ ಮೂಲಕ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ನದಿಯಲ್ಲಿ ಪ್ರವಾಹ ಕಡಿಮೆಯಾದ ಕಾರಣ ಕಳೆದ 3 ದಿನಗಳಿಂದ ಶೋಧ ಕಾರ್ಯ ಮುಂದುವರೆದಿದೆ. ಗಂಗಾವಳಿ ನದಿಯಲ್ಲಿ ಮುಳುಗಿದ್ದ ಗ್ಯಾಸ್ ಟ್ಯಾಂಕರ್ ಅವಶೇಷ, ಕೆಲವು ಬಟ್ಟೆಗಳು, ಹೈಪರ್ ಲೈನ್ ಕಂಬ ಸೇರಿದಂತೆ ಹಲವು ವಸ್ತುಗಳನ್ನು ಹುಡುಕಿ ಇಲ್ಲಿ ತನಕ ಹೊರಗೆ ತೆಗೆಯಲಾಗಿದೆ. ಅರ್ಜುನ್ ಅವರ ಲಾರಿಯನ್ನು ಹುಡುಕಲು 4ನೇ ಪಾಯಿಂಟ್ನಲ್ಲಿ ಈಗ ಕ್ಯಾಪ್ಟನ್ ಇಂದ್ರಬಾಲನ್ ಅವರು ಬಂದಿರುವಂಥದ್ದು ನೀವು ನೋಡ್ಬೋದು. ಈ ಭಾಗದಲ್ಲಿ ಇಂದ್ರಬಾಲನ್ ಅವರು ಈಗ ಎಲ್ಲಿ ಮಾರ್ಕ್ ಮಾಡಿದ್ರು ಆ ಮಾರ್ಕ್ ಮಾಡಿರುವಂತಹ ಜಾಗವನ್ನು ಈಗ ತೋರಿಸ್ತಾ ಇದ್ದಾರೆ. ಆ ಭಾಗದಲ್ಲಿ ಮೆಟಲ್ ಡಿಟೆಕ್ಟ್ ಆಗಿರುವಂಥದ್ದು, ಜೊತೆಗೆ ಆ ಭಾಗದಲ್ಲಿ ಕೆಳಭಾಗದಲ್ಲಿ ಸುಮಾರು ಒಂದು 5 ಫೀಟ್ ಕೆಳಭಾಗದಲ್ಲಿ ಒಂದು ಅರ್ಜುನ್ ಅವರ ಲಾರಿ ಇರಬಹುದು ಅಂತ ಒಂದು ಸಂಶಯ ಇರುವಂಥದ್ದು. ಹೀಗಾಗಿ ನಾಳೆಯಿಂದ ಈ ಭಾಗದಲ್ಲಿ ಈಗ ಕಾರ್ಯಾಚರಣೆಯನ್ನು ಕೈಗೊಳ್ಳುವಂಥದ್ದು ನೀವು ನೋಡ್ಬೋದು. ಈ ಭಾಗದಲ್ಲಿ ಗಂಗಾವಳಿಯ ನದಿ ಒಟ್ಟು 4-5 ಕಡೆಗಳಲ್ಲಿ ಒಂದು ದಿಬ್ಬಗಳು ಸೃಷ್ಟಿಯಾಗಿದ್ದು ಗುಡ್ಡ ಕುಸಿತದಿಂದಾಗಿ ಆ ದಿಬ್ಬಗಳಲ್ಲಿ ಮೆಟಲ್ ಡಿಟೆಕ್ಟರನ್ನು ಕೂಡ ಇಟ್ಟು ಚೆಕ್ ಮಾಡಲಾಗಿತ್ತು. ಜೊತೆಗೆ ಥರ್ಮಲ್ ಡ್ರೋನ್ ಸ್ಕ್ಯಾನರ್ ಮೂಲಕ ಈ ಭಾಗದಲ್ಲಿ ಒಂದು ಸರ್ಚನ್ನು ಮಾಡಲಾಗಿತ್ತು. ಆಗ ಸಿಕ್ಕಂತಹ ಒಟ್ಟು 4 ಪಾಯಿಂಟ್ಗಳನ್ನು ಗುರುತು ಮಾಡಲಾಗಿತ್ತು. ನೀವು ನೋಡ್ಬೋದು ಈ ಭಾಗದಲ್ಲಿ ಇಂದ್ರಬಾಲನ್ ಅವರು ಈಗ ಡ್ರಜ್ಜಿಂಗ್ ಮಿಷನ್ನ ಮಾಲೀಕರು ಮತ್ತು ಇತರೆ ಜನರೊಂದಿಗೆ ಈಗ ಒಂದು ಸಮಾಲೋಚನೆಯನ್ನು ಮಾಡ್ತಾ ಇರುವಂಥದ್ದು. ಈ ಸಮಾಲೋಚನೆ ನಂತರ ಕಾರ್ಯಾಚರಣೆ ಹೇಗಿರಬೇಕು ಅನ್ನೋದು ಮುಖ್ಯವಾಗ್ತದೆ. ಯಾಕಂತಂದರೆ ಈ ಭಾಗದಲ್ಲಿ ನೀವು ನೋಡ್ಬೋದು ಕೆಳಭಾಗದಲ್ಲಿ ಬಿದ್ದಿರುವಂಥದ್ದು, ಜೊತೆಗೆ ಮಣ್ಣು ಕಲ್ಲು ಹೀಗೆ ಎಲ್ಲವೂ ಕೂಡ ಇದ್ದಾವೆ. ಇಂಥದ್ರಲ್ಲಿ ಇದನ್ನು ಕಾರ್ಯಾಚರಣೆ ಮಾಡಿ ತೆಗೆಯುವಂತಹ ಕೆಲಸ ಇದೆಯಲ್ಲ ಅದು ಸಾಕಷ್ಟು ಕ್ಲಿಷ್ಟಕರವಾಗಿರುತ್ತದೆ. ಹೀಗಾಗಿ ಕಾರ್ಯಾಚರಣೆಗೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗುತ್ತದೆ. ಹೀಗಾಗಿ ಒಂದು ಪ್ಲಾನಿಂಗನ್ನು ಮಾಡಲಾಗ್ತಾ ಇದೆ. ಇನ್ನು ನೀವು ನೋಡ್ಬೋದು ಯಾವ ರೀತಿಯಲ್ಲ ಮಣ್ಣು ಮೇಲ್ಭಾಗದಲ್ಲಿ ನಿಂತಿದೆ, ಆ ಭಾಗದಲ್ಲಿ ಮರದ ದಿಂಬಿಗಳು ಹೇಗಿದ್ದಾವೆ ಅನ್ನೋದನ್ನು ನೋಡಿದರೆ ಗೊತ್ತಾಗ್ತದೆ. ಯಾವ ರೀತಿಯಾಗಿ ಕ್ಲಿಷ್ಟಕರವಾದ ಕಾರ್ಯಾಚರಣೆ ಇದಾಗಬಹುದು ಅನ್ನೋದನ್ನು ಇದರಲ್ಲಿ ನೋಡಿದರೆ ಗೊತ್ತಾಗ್ತದೆ. ಒಟ್ಟಿನಲ್ಲಿ ಈಗ ಸದ್ಯದ ಮಟ್ಟಿಗೆ ಅರ್ಜುನ್ ಅವರ ಒಂದು ಲಾರಿಯನ್ನು ತೆಗೆಯುವಂತಹ ಕೆಲಸಕ್ಕೆ ಈಗ ಕಾರ್ಯಾಚರಣೆ ತಂಡ ಕೈ ಹಾಕಿರುವಂಥದ್ದು. ಇಂದ್ರಬಾಲನ್ ಅವರು ಕೂಡ ದೆಹಲಿಯಿಂದ ಆಗಮಿಸಿ ಕಾರ್ಯಾಚರಣೆಗೆ ಒಂದು ಸಪೋರ್ಟ್ ಮಾಡ್ತಾ ಇರುವಂಥದ್ದು. ನಾಳೆಯ ಕಾರ್ಯಾಚರಣೆಯಲ್ಲಿ ಇವೆಲ್ಲವೂ ಕಾರ್ಯ ಪ್ರಾರಂಭವಾಗಲಿದೆ. ಒಟ್ಟಿನಲ್ಲಿ 4ನೇ ಹಂತದ ಈ ಭಾಗದಲ್ಲಿ ಏನು ಮಾರ್ಕ್ ಮಾಡಿದ್ರು ಆ ಮಾರ್ಕ್ನಲ್ಲಿ ನಾಳೆಯಿಂದ ಕಾರ್ಯಾಚರಣೆ ನಿರಂತರವಾಗಿ ಸಾಗಲಿದೆ. ಕ್ಯಾಮ್ರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.